ಬೇರೆ ಏನಾರು ಇದ್ರೆ ಪ್ರಶ್ನೆ ಕೇಳ್ಬೋದಣ್ಣ. ಸರ್, ರಾಮನಗರದಲ್ಲಿ JDS ಕಾರ್ಯಕರ್ತರು ಮುಖಂಡರನ್ನ ಟಾರ್ಗೆಟ್ ಮಾಡಲಾಗ್ತದೆ, ಅಧಿಕಾರದ ಬಳಕೆ ಮಾಡ್ತಾರೆ. ನೋಡಿ, ನಾನು ಅದನ್ನೇ ಹೇಳಿದೆ. ಈಗ ಟಾರ್ಗೆಟ್ ರಾಜಕಾರಣ ಅಂತಕ್ಕಂಥದ್ದು ಯಾವತ್ತೂ ಶಾಶ್ವತ ಅಲ್ಲ. ಇದು ಬಹುಶಃ ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿ. ಭಾರತೀಯ ಜನತಾ ಪಾರ್ಟಿ ಕೂಡ ಆಡಳಿತ ಪಕ್ಷವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಆದರೆ ಎಂದೂ ಕೂಡ ಅವರು ಈ ರೀತಿ ನಡ್ಕೊಂಡಂಥವ್ರಲ್ಲ, ನಾನು ಹೇಳಬೇಕಾಗತ್ತೆ. ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿರ್ಬೋದು, ಇಡೀ ರಾಜ್ಯದಲ್ಲಿರ್ಬೋದು, ಎಂದೂ ಕೂಡ ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳು ಆಡಳಿತ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈ ರೀತಿ ನಡ್ಕೊಂಡಿಲ್ಲ. ಆದರೆ ಯಾವತ್ತು ಕಾಂಗ್ರೆಸ್ಸು ರಾಜ್ಯದಲ್ಲಿ ಆಡಳಿತಕ್ಕೆ ಬರುತ್ತೋ ಅವಾಗೆಲ್ಲ ಜನತಾದಳ ಪಕ್ಷದ ಕಾರ್ಯಕರ್ತರ ಮೇಲೆ ಟಾರ್ಗೆಟ್ ರಾಜಕಾರಣ ಮಾಡ್ತಾರೆ. ಆದರೆ ಇದನ್ನ ನೋಡ್ಕೊಂಡು ನಾವು ಕೈ ಕಟ್ಟೆ ಹಾಕೊಂಡು ಸುಮ್ಮನೆ ಕೂರ್ಲಿಕ್ಕಾಗಲ್ಲ. ನಮ್ಮ ಕಾರ್ಯಕರ್ತರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಒಬ್ಬ ಕಾರ್ಯಕರ್ತನಾಗ ನಮ್ಮ ಜವಾಬ್ದಾರಿ. ಆಮೇಲೆ ನ್ಯಾಯಯುತವಾಗಿದ್ದಂಥ ಸಂದರ್ಭದಲ್ಲಿ ಮಾತ್ರ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಾರ ನಮ್ಮ ಕಾರ್ಯಕರ್ತರುಗಳಿಗೇನೆ ತಿದ್ದಿ ಬುದ್ಧಿ ಹೇಳ್ತೀವಿ. ಬೇರೆ ಏನಿರುತ್ತಣ್ಣ? ಇದು ನೋಡಿ, ರಾಜಕೀಯ ಪಕ್ಷಗಳ, ರಾಜಕೀಯ ನಾಯಕರುಗಳ ಕೇವಲ ರಾಜಕೀಯ ಲಾಭಕ್ಕೋಸ್ಕರ ರಾಮನಗರ ಜಿಲ್ಲೆ ಅಂತ ಹೆಸರಿಟ್ಟಿರ್ತಕ್ಕಂಥದ್ದಲ್ಲ. ಜಿಲ್ಲೆಯ ಜನತೆಯ ಸರ್ವತೋಮುಖ ಅಭಿವೃದ್ಧಿಯ ದೃಷ್ಟಿಕೋನದಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ತಗೊಂಡಂಥ ತೀರ್ಮಾನ. 2007 ಅಂದರೆ ಈಗ ಸತತವಾಗಿ 17-18 ವರ್ಷಗಳ ಕಾಲ ಕಳೆದಿದೆ. ಜಿಲ್ಲೆಯಾಗಿ ಘೋಷಣೆ ಆದಮೇಲೆ ಕ್ಷೇತ್ರದಲ್ಲಿರ್ಬೋದು, ಜಿಲ್ಲೆಯಲ್ಲಿರ್ಬೋದು ಆಗಿರ್ತಕ್ಕಂಥ ಅಭಿವೃದ್ಧಿ ಇವತ್ತು ಜನಸಾಮಾನ್ಯರು ಮಾತನಾಡ್ತಾರೆ. ಬಹುಶಃ ಇವತ್ತು ಕೆಲವೊಂದಷ್ಟು ರಾಜಕೀಯದ ಉದ್ದೇಶಗಳಿಗೆ ಇನ್ನೇನು 6 ತಿಂಗಳಲ್ಲಿ ಜಿಲ್ಲೆಯಲ್ಲಿ ಒಂದು ಉಪಚುನಾವಣೆ ನಡಿಬೇಕಾಗಿದೆ. ಬಹುಶಃ ಕೆಲವೊಂದಷ್ಟು ಅವ್ರದ್ದಾದಂಥ ಲೆಕ್ಕಾಚಾರಗಳು, ಈಗೇನೋ ಜನಸಂಪರ್ಕ ಸಭೆ ಇದೆಲ್ಲ ಏನೇನೋ ಮಾಡಿಕೊಂಡು ಹೊರಟಿದ್ದಾರೆ. ಪಾಪ ಭಾಳ ಪ್ರೀತಿ ಇವತ್ತು ಚನ್ನಪಟ್ಟಣ ತಾಲೂಕಿನ ಮೇಲೆ ಈ ರಾಜ್ಯದ ಮುಖ್ಯಮಂತ್ರಿಗಳ ಮನಸ್ಸಿನಲ್ಲಿ ಉದ್ಭವ ಆಗಿದೆ. ಈಗ ನಾನು ಗಮನಿಸ್ತೇನೆ, ನೆನ್ನೆ ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಇವರು ಅಧಿಕಾರಕ್ಕೆ ಬರೋದಿಲ್ಲ, ಕುಮಾರಸ್ವಾಮಿ ಅವರೆಲ್ಲ ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥದ್ದು ಭಾಳ ಹಾಸ್ಯಾಸ್ಪದವಾಗಿ ನೆನ್ನೆ ಹೇಳಿದ್ದಾರೆ. 2018 ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಇದೇ ರೀತಿ ಮಾನ್ಯ ಸಿದ್ದರಾಮಣ್ಣ ಅವರು ಕುಮಾರಸ್ವಾಮಿ ಅವರ ಅಪ್ರಾಣೆ ಈ ರಾಜ್ಯದ ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ಹೇಳಿದರು. ಆಮೇಲೆ ಪಾಪ ಕಾಂಗ್ರೆಸ್ನ ಮಹಾನಾಯಕರುಗಳು ಫಲಿತಾಂಶ ಹೊರಗೆ ಬಂದಿದ್ದ ದಿನ ಮಾನ್ಯ ಕುಮಾರಸ್ವಾಮಿ ಅವರು ಮಾನ್ಯ ದೇವೇಗೌಡರ ಮನೆ ಬಾಗಿಲಿಗೆ ಬಂದು ಸಂಪೂರ್ಣ ಸಹಮತ ಇದೆ, ನಮ್ಮ ಜೊತೆ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಿ ಅಂತ ಪಾಪ ಸಿದ್ದರಾಮಣ್ಣನೂ ಒಪ್ಪಿಗೆ ಕೊಟ್ಟರು ಅವತ್ತು. ಇದೆಲ್ಲ ಒಂದು ಇತಿಹಾಸ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.